ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುಖ್ಯ ಜ್ಞಾನ ರತ್ನಗಳು ಸ್ವಯಂ ಭಗವಂತನೇ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಡುತ್ತಾರೆ. ಈ ಮತದಿಂದ ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಆಗುತ್ತೇವೆ. ದೇವತೆಗಳಾಗಬೇಕಾದರೆ ಬಾಯಿಂದ ಸದಾ ಹೂಗಳು ಮಾತ್ರ ಬರಬೇಕು. ಮುಳ್ಳು ಕಲ್ಲುಗಳಂತೆ ಕಠಿಣ ಮಾತು ಬಂದರೆ ಅದು ಪದವಿ ಇಳಿಕೆಗೆ ಕಾರಣ. ಸರ್ವಗುಣ ಸಂಪನ್ನರಾಗುವುದೇ ದೇವತೆಗಳ ಯೋಗ್ಯತೆ. ಶಿಕ್ಷೆ ಅನುಭವಿಸಿದರೆ ಒಳ್ಳೆಯ ಪದವಿ ಸಿಗುವುದಿಲ್ಲ. ದೈವಿ ಗುಣವಿಲ್ಲದವರು ಅಸುರರು. ದೇವತೆಗಳಿಗೆ ಮಾತ್ರ ದೈವಿ ಗುಣ. ಸತ್ಯುಗದ ದೇವತೆಗಳು ಪವಿತ್ರ ಕರ್ಮ ಮಾತ್ರ ಮಾಡುತ್ತಾರೆ. ಪತಿತ ಕರ್ಮವನ್ನು ಮಾಯೆಯು ಮಾಡಿಸುತ್ತದೆ. ಶ್ರೇಷ್ಠ ಕರ್ಮವನ್ನು ತಂದೆಯು ಮಾಡಿಸುತ್ತಾರೆ. ಲಕ್ಷ್ಮೀ ನಾರಾಯಣರೇ ಸತ್ಯುಗದ ಸರ್ವಗುಣ ಸಂಪನ್ನ ದೇವತೆಗಳ ಉದಾಹರಣೆ. 84 ಜನ್ಮಗಳಲ್ಲಿ ನಿಧಾನವಾಗಿ ಕಲೆಯು ಇಳಿಕೆ ಅಂದರೆ 1250 ವರ್ಷಗಳಲ್ಲಿ 2 ಕಲೆಗಳು ಕಡಿಮೆಯಾಗುತ್ತದೆ. ರಾವಣ ರಾಜ್ಯದಲ್ಲಿ ಬೇಗನೆ ಗ್ರಹಣ ಹಿಡಿಯುತ್ತದೆ. ಗುಣಗಳ ನಾಶ. ಪಾಪದ ಮೂಲ ದೇಹಾಭಿಮಾನ. ಈ ಜ್ಞಾನವು ಒಂದೇ ಬಾರಿ ಸಿಗುತ್ತದೆ. ಇತಿಹಾಸ ಭೂಗೋಳದ ಸಂಪೂರ್ಣ ಜ್ಞಾನ ತಂದೆಯಿಂದಲೇ. ಮುಕ್ತಿಧಾಮ ಆತ್ಮರ ಲೋಕ. ಜೀವನ್ ಮುಕ್ತಿಧಾಮ ಸ್ವರ್ಗ. ಮೋಕ್ಷ ಅಂದರೆ ಜನನ ಮರಣ ಚಕ್ರದಿಂದ ಹೊರಬರುವುದು ಸಾಧ್ಯವಿಲ್ಲ. ನಾಟಕ ಶಾಶ್ವತ. ಮಾನವ ವಂಶವೃಕ್ಷದ ಬೀಜ ತಂದೆ. ಕೋಟೆಯಲ್ಲಿ ಕೆಲವರು ಮಾತ್ರ ಪಾವನರಾಗುತ್ತಾರೆ. ಮರೆಯುವಿಕೆ ಕಂಗಾಲುವಿಕೆ. ನೆನಪು ಶಕ್ತಿ ಸಂಪನ್ನತೆ. ರಾಜಯೋಗ ಕಲಿಸುವರು ಶಿವತಂದೆಯೇ, ಕೃಷ್ಣ ಅಲ್ಲ. ಆಸ್ತಿಯ ಜಗಳ ಕಲಹ ತ್ಯಜಿಸಬೇಕು. ಅದರಿಂದ ದೊಡ್ಡ ರಾಜ್ಯ ಭಾಗ್ಯ ಸಿಗುತ್ತದೆ. ಮೊಮ್ಮರವರ ಮಹಿಮೆ ಹೇಳುವುದರಿಂದ ಸಾಕಾಗುವುದಿಲ್ಲ. ಅವರಂತಾಗಬೇಕು. ಶಿವತಂದೆಯನ್ನೇ ನೆನಪು ಮಾಡಬೇಕು. ಬಲಿಹಾರಿ ಅವರದ್ದೇ. ಪೂಜ್ಯರಾಗುವುದರಿಂದ ಸುಖಧಾಮ. ಪೂಜಾರಿಯಾಗುವುದರಿಂದ ದುಃಖಧಾಮ. ನಿಜವಾದ ಶಾಂತಿ ಸುಖ ಸಂಪತ್ತು ತಂದೆಯೇ ನೀಡುತ್ತಾರೆ. ಮುಖ್ಯ ಸಾರಾಂಶ. ಶ್ರೇಷ್ಠರಾಗಲು ಸ್ವಯಂ ಭಗವಂತನು ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದಾರೆ. ಇದರಿಂದ ನೀವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ತಂದೆಯಾದ ಪರಮಾತ್ಮನು ಮಕ್ಕಳಾದ ನಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ನಮ್ಮನ್ನು ಮತ್ತೆ ದೇಹಾಭಿಮಾನವೆಂಬ ಕಲ್ಲಿನಿಂದ ಹೊರತಂದು ದೈವಿ ಗುಣಗಳ ಅಲಂಕಾರದಿಂದ ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುವ ಯುಗ ಇದು ಎಂದು ತಿಳಿಸಿದ್ದಾರೆ. ನಿಮ್ಮ ಮಾತುಗಳು ಹೂಗಳಾಗಿರಲಿ. ದೇವತೆಗಳಾಗಲು ಬೇಕಾದ ವಿಶೇಷ ಗುಣ ಎಂದಿಗೂ ಯಾವುದೇ ಮಾತಿಗೆ ಮುನಿಸಿಕೊಳ್ಳಬಾರದು ಅಥವಾ ಕೋಪಗೊಳ್ಳಬಾರದು. ನಿಮ್ಮ ಮುಖವು ಶವದಂತೆ ಅಂದರೆ ನಿರುತ್ಸಾಹದ ದುಃಖದ ಆಗಬಾರದು. ಕರ್ಮದ ರಹಸ್ಯ. ದೇವತೆಗಳಾಗಬೇಕೆಂದರೆ ಬಾಯಿಂದ ಸದಾ ಹೂಗಳೇ ಅಂದರೆ ಪ್ರೀತಿ ಮಧುರ ಮಾತು ಹೊರಬರಬೇಕು. ಒಂದು ವೇಳೆ ಮುಳ್ಳುಗಳು ಅಥವಾ ಕಲ್ಲುಗಳಂತಹ ಕಠೋರ ಮಾತುಗಳು ಬಂದರೆ ನೀವು ಕಲ್ಲಿನಂತೆಯೇ ಉಳಿಯುವಿರಿ. ದೇವತೆಗಳಾಗಲು ಸಾಧ್ಯವಿಲ್ಲ. ಶ್ರೇಷ್ಠಾಚಾರದ ಧಾರಣೆ ಇಲ್ಲಿಯೇ. ಈ ಸಂಗಮ ಯುಗದಲ್ಲಿ ಸರ್ವಗುಣ ಸಂಪನ್ನರಾಗಬೇಕು. ಇಲ್ಲಿ ಶಿಕ್ಷೆಗಳನ್ನು ಅನುಭವಿಸಿದರೆ ಮತ್ತೆ ಉತ್ತಮ ಪದವಿ ಸಿಗುವುದಿಲ್ಲ. ಮನ್ಮನಾಭವ ವಿಕರ್ಮದ ವಿನಾಶದ ಮಂತ್ರ. ಮೂಲ ಪಾಪ. ಈ ಸೃಷ್ಟಿಯಲ್ಲಿ ಮೊದಲ ಮತ್ತು ಕಠಿಣ ಪಾಪವೆಂದರೆ ದೇಹಾಭಿಮಾನದಲ್ಲಿ ಬರುವುದು. ಪಾವನರಾಗುವ ಯುಕ್ತಿ ನೆನಪಿನ ಯಾತ್ರೆಯಿಂದಲೇ ಅಂದರೆ ತಂದೆಯ ನೆನಪಿನಿಂದ ಗ್ರಹಣವು ಇಳಿಯುವುದು. ಕಲೆಗಳು ಕಡಿಮೆಯಾಗುವುದು ಮತ್ತು ವಿಕರ್ಮಗಳು ವಿನಾಶವಾಗುತ್ತವೆ. ಅಂಧಶ್ರದ್ಧೆಯಿಂದ ಮುಕ್ತಿ. ಗಂಗೆಯಲ್ಲಿ ಮುಳುಗುವುದರಿಂದ ವಿಕರ್ಮಗಳು ವಿನಾಶವಾಗುವುದಿಲ್ಲ. ಇದೆಲ್ಲವೂ ಅಂಧಶ್ರದ್ಧೆ. ಪತಿತ ಪಾವನನಾದ ತಂದೆಯನ್ನು ನೆನಪು ಮಾಡಿದರೆ ಮಾತ್ರ ಪಾವನರಾಗಲು ಸಾಧ್ಯ. ಸೇವೆಯೇ ಸದ್ಗತಿ. ಸತ್ಯವಾದ ಕೊಡುಗೆ. ಜ್ಞಾನದ ಗ್ರಂಥಾಲಯ. ನೀವು ಮನೆಯಲ್ಲಿ ಚಿತ್ರಗಳನ್ನು ಜ್ಞಾನದ ಚಿತ್ರಗಳು ಹಾಕಿ ಅದನ್ನು ನಿಮ್ಮ ಗ್ರಂಥಾಲಯವನ್ನಾಗಿ ಮಾಡಿಕೊಳ್ಳಿ. ಯಾರು ಬಂದರೂ ಅವರಿಗೆ ಜ್ಞಾನವನ್ನು ತಿಳಿಸಿ. ನಿರಂತರ ಬ್ಯುಸಿ. ನಿಮ್ಮ ಮನಸ್ಸು ಹೊರಗೆ ಅಲೆದಾಡದಿರಲಿ. ಈ ಜ್ಞಾನ ಚಿಂತನೆಯಲ್ಲಿ ಮತ್ತು ಸೇವೆಯಲ್ಲಿ ಬ್ಯುಸಿಯಾಗಿರಿ. ಅಭಿಮಾನ ಬಿಡಿ. ನಾವು ತಂದೆಗೆ ಇಷ್ಟು ಕೊಟ್ಟೆವು ಎಂಬ ದೇಹಾಭಿಮಾನ ಬರಬಾರದು. ನೀವು ಕೊಡುತ್ತಿರುವುದು ನಿಮಗೆ ಶಿವತಂದೆಯು ದಾತ ಆಗಿ ಕೊಡುವವರು ಆಗಿದ್ದಾರೆ. ನಾವೆಲ್ಲ ಅವರ ಮಕ್ಕಳು ಮತ್ತು ಪಡೆಯುವರು. ಇಂದಿನ ಧಾರಣೆಗಾಗಿ ಮುಖ್ಯ ಸಾರ. ಮಾತಿನಲ್ಲಿ ಮಧುರತೆ. ಬಾಯಿಂದ
ಸದಾ ಜ್ಞಾನ ರತ್ನಗಳನ್ನು ಮಾತನಾಡುವ ಅಭ್ಯಾಸ ಮಾಡಿ ನಿಮ್ಮ ಹಾಗೂ ನಿಮ್ಮ ಮನೆಯ ಕಲ್ಯಾಣಕ್ಕಾಗಿ ಮನೆಯಲ್ಲಿ ಚಿತ್ರಗಳನ್ನು ಹಾಕಿ ವಿಚಾರ ಸಾಗರ ಮಂಥನ ಮಾಡಿ ಇತರರಿಗೂ ತಿಳಿಸುವ ಸೇವೆಯಲ್ಲಿ ಬ್ಯುಸಿಯಾಗಿರಿ. ತಂದೆ ಸಮಾನ ಸ್ಥಿತಿ. ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲು ಅವರ ಶ್ರೇಷ್ಠ ಮತದಂತೆ ನಡೆಯಿರಿ. ಬಲಿಹಾರಿಯು ಅಂದರೆ ತ್ಯಾಗ ಮತ್ತು ಸಮರ್ಪಣೆ ಶಿವತಂದೆಯೊಬ್ಬರದೇ ಆಗಿದೆ. ಹಾಗಾಗಿ ಅವರನ್ನೇ ನೆನಪು ಮಾಡಿ ತಾನು ಕೊಟ್ಟೆನೆಂಬ ಅಹಂಕಾರ ಬರದಿರಲಿ. ಓಂ ಶಾಂತಿ.